ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಲರ್ನ್ ಈಸಿಲಿ ಚಾನಲ್. 8ನೇ ತರಗತಿ ವಿಜ್ಞಾನ ಸಂಕಲನಾತ್ಮಕ ಮೌಲ್ಯಮಾಪನ 1 2024-25 8ನೇ ತರಗತಿಯ ಮಿಡ್ ಟರ್ಮ್ ಎಕ್ಸಾಮಿನೇಷನ್ ವಿಜ್ಞಾನ ಮಾದರಿ ಪ್ರಶ್ನೆ ಪತ್ರಿಕೆ. ಇದು ಪರೀಕ್ಷಾ ದೃಷ್ಟಿಯಿಂದ ವಿದ್ಯಾರ್ಥಿಗಳಿಗೆ ಅಭ್ಯಾಸ ಮಾಡಲು ಮಾದರಿ ಪ್ರಶ್ನೆ ಪತ್ರಿಕೆಯಾಗಿದ್ದು, ಈ ಪ್ರಶ್ನೆ ಪತ್ರಿಕೆಗೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ PDF ನೀಡಿರ್ತೇನೆ. ಪ್ರಶ್ನೆ ಪತ್ರಿಕೆಯನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಉತ್ತರಗಳನ್ನು ಬರೆದು ಅಭ್ಯಾಸ ಮಾಡಬಹುದಾಗಿರುತ್ತೆ. ಇಲ್ಲಿ ಮೊದಲನೇ ಮೇನ್ ನೋಡಿದಾಗ ಮಲೇರಿಯಾ ರೋಗಕ್ಕೆ ಕಾರಣವಾಗುವ ಪ್ರೋಟೋಜೋವಗಳ ವಾಹಕ ಅಂತ ಕೇಳಿದೆ. ಅನಾಫೆಲಿಸ್ ಹೆಣ್ಣು ಸೊಳ್ಳೆ ಮೊದಲನೆಯ ಆಪ್ಷನ್. ಎರಡನೇ ಪ್ರಶ್ನೆಯನ್ನು ನೋಡೋದಾದರೆ ಬೆಳೆಯನ್ನು ಬೆಳೆಯುವ ಮೊದಲು ಅನುಸರಿಸುವ ಕೃಷಿಯ ಮೊದಲ ಹಂತ. ಇಲ್ಲಿ ಆಪ್ಷನ್ 3 ಮಣ್ಣನ್ನು ಹದಗೊಳಿಸುವುದು. ಇನ್ನು ಮೂರನೇ ಪ್ರಶ್ನೆ, ಇವುಗಳಲ್ಲಿ ಯಾವುದು ಕಲ್ಲಿದ್ದಲಿನ ಉತ್ಪನ್ನವಲ್ಲದೆ ಇರ್ತಕ್ಕಂಥದ್ದನ್ನು ಕೇಳ್ತಾ ಇದ್ದಾರೆ. ಇಲ್ಲಿ ಕಲ್ಲಿದ್ದಲಿನ ಉತ್ಪನ್ನವಲ್ಲ ಅಂದಾಗ ಆಪ್ಷನ್ ಇ ಕೊನೆಯ ಆಪ್ಷನ್ ಪೆಟ್ರೋಲಿಯಂ ಅನಿಲ. ನಂತರ 4 ಜಾಗತಿಕ ತಾಪಮಾನಕ್ಕೆ ಕಾರಣವಾದ ಅನಿಲ ಅಂತ ಕೇಳಿದ್ದಾರೆ. ಆಪ್ಷನ್ 2 ಕಾರ್ಬನ್ ಡೈಆಕ್ಸೈಡ್ CO2. ಇನ್ನು ಎರಡನೇ ಮೇನ್ಗೆ ಬಂದಾಗ 1 ಅಂಕದ ಪ್ರಶ್ನೆಗಳಿರುತ್ತೆ. ಇಲ್ಲಿ ಖಾರಿಫ್ ಬೆಳೆಗೆ 2 ಉದಾಹರಣೆ ಕೊಡಿ ಅಂತ ಕೇಳಿದ್ದಾರೆ. ಖಾರಿಫ್ ಬೆಳೆಗೆ ಜೋಳ, ನೆಲಗಡಲೆ, ಇದು ಖಾರಿಫ್ ಬೆಳೆಗೆ ಉದಾಹರಣೆ ಆಗುತ್ತೆ. ನೆಕ್ಸ್ಟ್ 6ನೇ ಪ್ರಶ್ನೆ ನೋಡಿ, ಉಬ್ಬಿದ ಬಲೂನನ್ನು ಸಿಂಥೆಟಿಕ್ ಬಟ್ಟೆಯ ಚೂರಿನಿಂದ ಉಜ್ಜಿದ ನಂತರ ಗೋಡೆಗೆ ಒತ್ತಲಾಯಿತು. ಬಲೂನ್ ಗೋಡೆಗೆ ಅಂಟುಕೊಳ್ಳುವುದು ಕಂಡುಬಂತು. ಬಲೂನು ಮತ್ತು ಗೋಡೆಯ ನಡುವಿನ ಆಕರ್ಷಣೆಗೆ ಕಾರಣವಾದ ಬಲ ಯಾವುದು? ಇಲ್ಲಿ ಉತ್ತರ ಸ್ಥಾಯಿ ವಿದ್ಯುತ್ ಬಲ. ಹಾಗೆ ಇನ್ನು 7ನೇ ಪ್ರಶ್ನೆ, ಕೋಕ್ನ ಲಕ್ಷಣಗಳನ್ನು ಬರೆಯಿರಿ. ಇಲ್ಲಿ ಕೋಕ್ನ ಲಕ್ಷಣಗಳೆಂದರೆ ಕಠಿಣವಾದದ್ದು ಮತ್ತು ರಂಧ್ರಯುಕ್ತವಾದ ಕಪ್ಪು ವಸ್ತು ಕೋಕ್ ಆಗಿರುತ್ತೆ. ನಂತರ 8 ಸೂಕ್ಷ್ಮ ಜೀವಿಗಳನ್ನು ಬರಿಗಣ್ಣಿನಿಂದ ನೋಡಬಹುದೇ? ಇಲ್ಲದಿದ್ದರೆ ಅವುಗಳನ್ನು ಹೇಗೆ ನೋಡಬಹುದು? ಸೂಕ್ಷ್ಮ ಜೀವಿಗಳನ್ನು ಬರಿಗಣ್ಣಿನಿಂದ ನೋಡಲು ಸಾಧ್ಯವಾಗುವುದಿಲ್ಲ, ಅವುಗಳನ್ನು ಸೂಕ್ಷ್ಮ ಯಂತ್ರದ ಮೂಲಕ ನೋಡಬಹುದಾಗಿರುತ್ತೆ. ನಂತರ ಇನ್ನು 3ನೇ ಮೇನ್ಗೆ ಬಂದಾಗ ನೀರಾವರಿ ಎಂದರೇನು? ನೀರನ್ನು ಉಳಿತಾಯ ಮಾಡುವ ನೀರಾವರಿಯ 2 ವಿಧಾನಗಳನ್ನು ಬರೆಯಿರಿ. ನೀರಾವರಿ ಎಂದರೆ ಕೃತಕವಾಗಿ ನೀರನ್ನು ಬೆಳೆಗಳಿಗೆ ಹಾಯಿಸುವುದನ್ನು ನೀರಾವರಿ ಅಂತ ಕರಿತೀವಿ. ಉಳಿತಾಯ ಮಾಡುವ ವಿಧಾನಗಳೆಂದಾಗ ಹನಿ ನೀರಾವರಿ, ತುಂತುರು ನೀರಾವರಿ ವಿಧಾನಗಳು. ಸೂಕ್ಷ್ಮ ಜೀವಿಗಳಿಂದ ಉಂಟಾಗುವ ಹಾನಿಯನ್ನು ಪಟ್ಟಿ ಮಾಡಿ. ಸೂಕ್ಷ್ಮ ಜೀವಿಗಳಿಂದ ನಮಗೆ ಜ್ವರ, ನೆಗಡಿ, ವಿಷಮಜ್ಜಿತ ಜ್ವರ, ಕೆಮ್ಮು ಮೊದಲಾದ ಕಾಯಿಲೆಗಳನ್ನು ಉಂಟು ಮಾಡುತ್ತವೆ. ಹಾಗೆ ಇನ್ನು ಉಳಿದ ಪ್ರಶ್ನೆಗಳು ಇಲ್ಲೆಲ್ಲವೂ ಕಾಣ್ತಾ ಇದೆ. ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿ ನೀವೇ ಉತ್ತರಗಳನ್ನು ಬರೆಯಬೇಕು. ಹಾಗೆ ಈ ಪ್ರಶ್ನೆಗಳನ್ನು ಅಭ್ಯಾಸ ಮಾಡಿಕೊಳ್ಳಿ. ಇದೇ ರೀತಿಯ ಪ್ರಶ್ನೆ ಪತ್ರಿಕೆ ನಿಮಗೆ ಬರಬಹುದು. ಇದು ಮಾದರಿ ಪ್ರಶ್ನೆ ಪತ್ರಿಕೆಯಾಗಿದ್ದು ಎಲ್ಲ ವಿದ್ಯಾರ್ಥಿಗಳು ಈ ಒಂದು ಪತ್ರಿಕೆಯನ್ನು PDF ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ನೀಡಲಾಗಿದೆ, ಡೌನ್ಲೋಡ್ ಮಾಡಿಕೊಳ್ಳಿ, ಓದಿ ಮತ್ತು ಪರೀಕ್ಷೆಗೆ ಸಿದ್ಧರಾಗಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.